ಈ ಕಂಪ್ನಿ ಆಪ್ಷನ್ ಟ್ರೇಡಿಂಗ್ ಇಂದ ಸುಮಾರು 36,000 ಕೋಟಿ ಲಾಭ ಮಾಡಿದೆ. ನೀವೆಷ್ಟು ಜನ ಆಪ್ಷನ್ ಟ್ರೇಡಿಂಗ್ ಮಾಡ್ತಿರ್ತೀರಾ, ಚಾರ್ಟ್ ಓಪನ್ ಮಾಡ್ತೀರಾ, ಬ್ರೇಕ್ಔಟ್ಗೋಸ್ಕರ ವೆಯ್ಟ್ ಮಾಡ್ತೀರಾ, ಕರೆಕ್ಟ್ ಟ್ರೇಡಿಂಗ್ ಪೊಸಿಷನ್ ತಗೊಂಡ್ರು ಕೂಡ ಲಾಸ್ ಮಾಡ್ಕೊತೀರಾ. ನಿಮಗನ್ಸಲ್ವಾ ಇದು ಕಂಪ್ಲೀಟ್ಲಿ ಅನ್ಫೇರು? ನೀವೆಲ್ಲ ಸೆಟಪ್ ಮಾಡ್ಕೊಂಡ್ರು ಕೂಡ ನೀವು ಲಾಭ ಮಾಡೋಕ್ಕಾಗ್ತಾ ಇಲ್ಲ. ಏನೇ ಟ್ರೈ ಮಾಡಿದ್ರು ಕೂಡ ತಂದಿರೋ ದುಡ್ಡೆಲ್ಲೂ ಖಾಲಿ ಆಗ್ತಾ ಹೋಗ್ತಾ ಇದೆ. ಇದು ನನ್ನ ಬ್ಯಾಡ್ ಲಕ್ ಅನ್ಕೊಂಡು ಸುಮ್ಮನಾಗ್ತೀರಾ. ಆ್ಯಕ್ಚುಲಿ ಇದು ಬ್ಯಾಡ್ ಲಕ್ ಅಲ್ಲ, ಈ ಥರ ಸಿಸ್ಟಮ್ಮೇ ರೆಡಿಯಾಗಿದೆ ನಿಮ್ಮಂಥ ಸಣ್ಣ ಸಣ್ಣ ಟ್ರೇಡರ್ಸ್ನ ತುಳಿಯೋಕ್ಕೆ. ಯಾಕಂದರೆ ನೀವು ಸ್ಮಾರ್ಟ್ ಆಗಿ ಟ್ರೇಡಿಂಗ್ ಮಾಡ್ತಾ ಮಾಡ್ತಾ ನಿಮ್ಮ ಕ್ಯಾಪಿಟಲ್ನ ಇನ್ಫ್ಲೋ ಮಾಡ್ತಾ ಈ ದುಡ್ಡೆಲ್ಲನೂ ಒಬ್ರ ಹತ್ರ ಹೋಗ್ತಾ ಇರುತ್ತೆ. ಅದ್ಯಾರು ಅಂದರೆ ಈ ಸಿಸ್ಟಮ್. 2024ರಲ್ಲಿ ಅಮೆರಿಕದ ಒಂದು ಕಂಪ್ನಿ ನಮ್ಮ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿ ಟ್ರೇಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಕಂಪ್ನಿ ನೇಮ್ ಏನಂದರೆ ಜಾನಿ ಸ್ಟ್ರೀಟ್ ಅಂತ. ಈ ಕಂಪ್ನಿ ಒಂದೇ ವರ್ಷದಲ್ಲಿ ಸುಮಾರು 36,000 ಕೋಟಿ ಲಾಭ ಮಾಡಿದೆ. ಅದು ಯಾರಿಂದ ಲಾಭ ಮಾಡಿದೆ? ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಗಳಿಂದನೇ ನಮ್ಮ ದುಡ್ಡೇ ವಾಪಸ್ ಇಂಥ ಟ್ರೇಡಿಂಗ್ ಫರ್ಮ್ಗಳಿಗೆ ಹೋಗ್ತಾ ಇದೆ. ರೀಸೆಂಟ್ಲಿ ಸೆಬಿ ಈ ಕಂಪ್ನಿನ ಬ್ಯಾನ್ ಮಾಡಿದೆ. ಯಾಕಂದ್ರೆ ಇವರು ಮ್ಯಾನಿಪುಲೇಷನ್ ಮಾಡಿ ಲಾಭ ಮಾಡ್ತಿದ್ದಾರೆ ಅಂತ. ಇವರು ಮ್ಯಾನಿಪುಲೇಷನ್ ಮಾಡಿ ಲಾಭ ಮಾಡ್ತಿಲ್ಲ, ಜಸ್ಟ್ ಆಲ್ಗಾರಿದಮ್ನ ಯೂಸ್ ಮಾಡಿ ಲಾಭ ಮಾಡ್ತಿದ್ದಾರೆ. ಇವ್ರ ಹತ್ರ 70 ಮಿಲಿಯನ್ ಆಲ್ಗಾರಿದಮ್ ಕೋಡ್ಸ್ ಇದಾವೆ. ಈ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಕಂಪ್ಲೀಟ್ಲಿ ಕೇಸ್ ಸ್ಟಡಿ ಮಾಡ್ತಿದ್ದೀವಿ. ಈ ವಿಡಿಯೋನ ನಾವು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀವಿ. ಜಾನಿ ಸ್ಟ್ರೀಟ್ ಬಗ್ಗೆ ಆಲ್ರೆಡಿ ತುಂಬ ಜನ ಮಾತಾಡಿದ್ದಾರೆ. ನಾವು ಇದ್ರ ಬಗ್ಗೆ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀವಿ. ಯಾಕಂದರೆ ಇದ್ರ ಬಗ್ಗೆ ಕ್ಲೀನಾಗಿ ರಿಸರ್ಚ್ ಮಾಡಿ ವಿಡಿಯೋ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅದಕ್ಕೋಸ್ಕರನೇ ಸ್ವಲ್ಪ ಲೇಟ್ ಆಗಿದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಏನೇ ಸ್ಟ್ರಾಟರ್ಜಿ ಮಾಡಿದ್ರು ಯಾಕೆ ನನ್ನ ಕೈ ಲಾಭ ಮಾಡೋಕ್ಕಾಗ್ತಿಲ್ಲ ಅಂತ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲಲ್ಲಿ ನಾರ್ಮಲಿ ಫೈನಾನ್ಸ್ ಬಗ್ಗೆ, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಬಗ್ಗೆ, ಫೈನಾನ್ಷಿಯಲ್ ಫ್ರೀಡಮ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ. ಬಟ್ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವೊಂದು ಹೆಲ್ತ್ ಇನ್ಶೂರೆನ್ಸ್ ನ ತಗೊಳೋದು. ನೀವೇನೇ ಸ್ಟ್ರಾಟಜಿ ಮಾಡ್ಬೋದು, ಯಾವುದೇ ತರ ಥಿಂಕ್ ಮಾಡ್ಬೋದು, ಆದ್ರೆ ಒಂದೇ ಒಂದು ಹಾಸ್ಪಿಟಲ್ ಬಿಲ್ಲು ನಮ್ಮ ಲೈಫ್ನೇ ಚೇಂಜ್ ಮಾಡಾಕತ್ತೆ. ಅದಕ್ಕೇನೆ ಪ್ರತಿ ಒಬ್ರು ಕೂಡ ಈ ಹೆಲ್ತ್ ಇನ್ಶೂರೆನ್ಸ್ ನ ತಗೊಂಡ್ಲೇಬೇಕು. ಅದರಲ್ಲೂ ನೀವೇನಾದ್ರು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ, ನೀವು ಓನ್ ಬಿಸ್ನೆಸ್ ಮಾಡ್ತಾ ಇದ್ರೆ, ನೀವು ಕಂಪಲ್ಸರಿ ಈ ಹೆಲ್ತ್ ಇನ್ಶೂರೆನ್ಸ್ ನ ತಗೊಂಡ್ಲೇಬೇಕು. ಯಾಕಂದ್ರೆ ನಮ್ಮ ಇನ್ಕಮ್ ನ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಇದಕ್ಕೆ ಬೆಟರ್ ಆಪ್ಷನ್ ಯಾವುದು ಅಂದ್ರೆ HDFC ಅರ್ಗೋ ಆಪ್ಟಿಮಾ ಸೆಕ್ಯೂರ್ಡ್ ಪ್ಲಾನ್. ನಾನು ಪರ್ಸನಲಿ ಇದನ್ನ ಯಾಕೆ ರೆಕಮೆಂಡ್ ಮಾಡ್ತೀನಿ ಅಂದ್ರೆ, ನಿಮ್ಗೆ ಇನಿಷಿಯಲಿನೇ 4x ಕವರೇಜ್ ಸಿಗುತ್ತೆ. ಅಂದ್ರೆ ನೀವೇನಾದ್ರೂ 5 ಲಕ್ಷದ ಹೆಲ್ತ್ ಇನ್ಶೂರೆನ್ಸ್ ನ ತಗೊಂಡ್ರೆ ಡೇ 1 ಇಂದಾನೆ ಅದು 10 ಲಕ್ಷ ಆಗುತ್ತೆ. ಮತ್ತೆ ನೀವೇನಾದ್ರೂ ಫಸ್ಟ್ ಇಯರ್ ರಿನಿವಲ್ ಮಾಡಕ್ ಹೋದಾಗ ಇದ್ರದ್ದು ವ್ಯಾಲ್ಯೂ 12.5 ಲ್ಯಾಕ್ಸ್ ಆಗುತ್ತೆ. 10 ಲಕ್ಷದಿಂದ 12.5 ಆಗುತ್ತೆ. ಅದೇ ಸೆಕೆಂಡ್ ಇಯರ್ ಅಲ್ಲಿ ಅದು 15 ಲಕ್ಷ ಆಗುತ್ತೆ. ಆಮೇಲೆ ನೀವು ಅದರೊಳಗೆ ಏನಾದರೂ ಕ್ಲೈಮ್ ಮಾಡ್ಕೊಂಡು ಒಂದು 5 ಲಕ್ಷನ ಕನ್ಸ್ಯೂಮ್ ಮಾಡಿದರೆ ಇಮಿಡಿಯೇಟ್ಲಿ ಅದು ರಿಸ್ಟೋರ್ ಆಗುತ್ತೆ. ಇದರಿಂದ ನೀವು 5 ಲ್ಯಾಕ್ಸ್ ಸಮ್ ಅಶ್ಯೂರ್ಡ್ ತಗೊಂಡ್ರೆ ನಿಮಗೆ 20 ಲ್ಯಾಕ್ಸ್ ಕವರೇಜ್ ಸಿಗುತ್ತೆ. ಇದೆಲ್ಲನೂ ಆಟೋಮೆಟಿಕ್ಲಿ ಆಗುತ್ತೆ, ಎಕ್ಸ್ಟ್ರಾ ಪೇ ಮಾಡೋದೇನು ಬೇಕಾಗಿಲ್ಲ. ಇದ್ರ ಜೊತೆಗೆ 0 ಡಿಡಕ್ಷನ್ ಆನ್ ಲಿಸ್ಟೆಡ್ ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್. ಗ್ಲೌಸ್ ಇರ್ಬೋದು, ಬ್ಯಾಂಡೇಜ್ ಇರ್ಬೋದು, ಮತ್ತೆ ಸರ್ಜಿಕಲ್ ಕಿಟ್ಸು, ಇವಕ್ಕೆಲ್ಲಾನು ಅವ್ರು ಪೇ ಮಾಡಲ್ಲ. ಅದನ್ನ ನಿಮ್ಮ ಪಾಕೆಟ್ ಇಂದ ಪೇ ಮಾಡಿ ಅಂತ ಹೇಳ್ತಾರೆ. ಬಟ್ ಈ ಇನ್ಶೂರೆನ್ಸ್ ಅಲ್ಲಿ ಅದೆಲ್ಲನೂ 100% ಕವರ್ ಆಗುತ್ತೆ. ನಿಮ್ಗೆ ಏನಾದ್ರು 30 ವರ್ಷ ಇದ್ರೆ, ನೀವೇನಾದ್ರೂ 5 ಲಕ್ಷದ ಕವರೇಜ್ ತಗೊಂಡಿದ್ದೀರಾ ಅಂದ್ರೆ ನಿಮಗೆ ದಿಸಕ್ಕೆ 27 ರೂಪಾಯಿ ಮಾತ್ರ ಬೀಳುತ್ತೆ. ಇದ್ರ ಜೊತೆಗೆ ಇವ್ರದ್ದು 15,000ಕ್ಕಿಂತ ಜಾಸ್ತಿ ಕ್ಯಾಶ್ಲೆಸ್ ಹಾಸ್ಪಿಟಲ್ಸ್ ಇದಾವೆ. ಮತ್ತೆ ಇವರು ಇದುವರೆಗೂ 24,000 ಕೋಟಿ ಕ್ಲೈಮ್ ಸೆಟಲ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ನೀವೇನಾದ್ರೂ ಆನ್ಲೈನ್ ಅಲ್ಲಿ ಬೈ ಮಾಡಿದ್ರೆ ನಿಮಗೆ 5% ಇನ್ಸ್ಟಾಂಟ್ ಡಿಸ್ಕೌಂಟ್ ಸಿಗುತ್ತೆ. ನೀವೇನಾದ್ರೂ ಇನ್ಶೂರೆನ್ಸ್ ನ ಬೈ ಮಾಡೋದಿದ್ರೆ HDFCargo.com ಅಲ್ಲಿ ಹೋಗಿ ಬೈ ಮಾಡಿದ್ರೆ ನಿಮಗೆ 5% ಡಿಸ್ಕೌಂಟ್ ಸಿಗುತ್ತೆ. ನೀವೇನಾದ್ರೂ ಈ ಹೆಲ್ತ್ ಇನ್ಶೂರೆನ್ಸ್ ನ ಬೈ ಮಾಡ್ಬೇಕಂದ್ರೆ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ, ಮತ್ತೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಆಗಿರುತ್ತೆ, ಹೋಗಿ ಚೆಕ್ ಮಾಡಿ. ಈ ನೇಮ್ ನ ನೀವೆಲ್ಲೂ ಕೇಳಿರಕ್ಕೆ ಚಾನ್ಸೇ ಇಲ್ಲ. ಆ ನೇಮ್ ಯಾವುದು ಅಂದ್ರೆ ಜಾನಿ ಸ್ಟ್ರೀಟ್. What is Jane Street? ಯಾಕಂದ್ರೆ ಇವರೆಲ್ಲೂ ಕಾಣಿಸ್ಕೊಳೋದಿಲ್ಲ, ನ್ಯೂಸ್ಗಳಲ್ಲಿ ಇಂಟರ್ವ್ಯೂ ಕೊಡಲ್ಲ, ಮತ್ತೆ ಟ್ರೇಡಿಂಗ್ ಹೇಳ್ಕೊಡ್ತೀವಿ ಅಂತ ಯಾವುದೇ ರೀತಿ ವೆಬಿನಾರು ಮಾಡಲ್ಲ. ಇದರಿಂದನೇ ಇವ್ರ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಈ ಸ್ಟೋರಿ ಸ್ಟಾರ್ಟ್ ಆಗೋದು 1999ರಲ್ಲಿ ನ್ಯೂಯಾರ್ಕ್ ನ ಫೈನಾನ್ಷಿಯಲ್ ಡಿಸ್ಟ್ರಿಕ್ಟ್ ಅನ್ನೋ ಜಾಗದಲ್ಲಿ ಯಾವುದೇ ರೀತಿ ಕಿಟಕಿ ಇಲ್ದಿರೋ, ಬೋರ್ಡ್ ಇಲ್ದಿರೋ, CO ಇಲ್ದಿರೋ ಜಸ್ಟ್ 4 ಜನ ಸೇರ್ಕೊಂಡು ಒಂದು ಆಫೀಸ್ ಮಾಡ್ತಾರೆ. ಈ 4 ಜನ ಮುಂದೆ ಹೋಗಿ ಅಮೆರಿಕದ ವಾಲ್ ಸ್ಟ್ರೀಟ್ ನ ರೂಲ್ಸ್ ನೇನೆ ಬ್ರೇಕ್ ಮಾಡೋರಿರ್ತಾರೆ. ಅವ್ರು ಯಾರು ಅಂದ್ರೆ ಟಿಮ್ ರೆನಾಲ್ಡ್ಸ್, ರಾಬ್ ಗ್ರಾನಿಯರ್, ಮಾರ್ಕ್ ಗಡ್ಸನ್, ಮೈಕಲ್ ಜೆನ್ಕಿನ್ಸ್. ಇವರು ಅಮೆರಿಕದ ಪ್ರತಿಷ್ಠಿತ ಟ್ರೇಡಿಂಗ್ ಫರ್ಮ್ ಆಗಿರೋ ಸಸ್ಕ್ವೆಹಾನಾ ಅನ್ನೊಂದು ಟ್ರೇಡಿಂಗ್ ಕಂಪ್ನಿಯಿಂದ ಹೊರಗೆ ಬಂದಿರ್ತಾರೆ. ಇವ್ರಿಗೆ ಆ ಟೈಮಲ್ಲಿ ಒಂದು ವಿಷನ್ ಇರುತ್ತೆ. ಅದೇನಂದ್ರೆ ಮ್ಯಾಥಮೆಟಿಕ್ಸ್ನ ಮತ್ತೆ ಆಲ್ಗಾರಿದಮ್ನ ಮತ್ತೆ ಟೆಕ್ನಾಲಜಿನ 3 ಯೂಸ್ ಮಾಡಿಕೊಂಡು ಒಂದು ಟ್ರೇಡಿಂಗ್ನ ಅಲ್ಟಿಮೇಟ್ ವೆಪನ್ ತಯಾರು ಮಾಡಬೇಕು ಅಂತ. ಬಟ್ ಆದ್ರೆ ಅವ್ರಿಗೆ ಯಾವುದೇ ರೀತಿ ಟ್ರೆಡಿಷನಲ್ ಕಂಪ್ನಿ ಮಾಡ್ಬೇಕಂತ ಇಷ್ಟ ಇರಲ್ಲ. ಅಂದ್ರೆ ಯಾವುದೇ ತರ CO ಇಲ್ಲ, ನನ್ಗೆ ಯಾವುದೇ ತರ ಪೊಸಿಷನ್ ಇಲ್ಲ, ಜಸ್ಟ್ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಬೇಕು, ಇಲ್ಲಿ ಆ ಸಿಸ್ಟಮ್ಮೇ ವಿನ್ ಆಗಬೇಕು, ಜಸ್ಟ್ ಮನುಷ್ಯರಲ್ಲ ಅಂತ ಪ್ಲಾನ್ ಮಾಡ್ಕೊತಾರೆ. ಮುಂದೆ ಈ ಸಿಸ್ಟಮ್ ವರ್ಕ್ ಆಗುತ್ತೆ. ಈ ಸಿಸ್ಟಮ್ ಎಷ್ಟು ಸೀಕ್ರೆಟ್ ಇತ್ತಂದ್ರೆ ಎಷ್ಟೋ ಜನ ಹೇಳ್ತಾರೆ ಇವರು CIA ಗಿನ್ನ ಜಾಸ್ತಿ ಸೀಕ್ರೆಟ್ ನ ಮೇಂಟೈನ್ ಮಾಡ್ತಿರ್ತಾರೆ. CIA ಬಂದು ನಮ್ಮ ಇಂಡಿಯಾದ ರಾ ಇದ್ದಂಗೆ.
ಈ ಕಲ್ಚರೇನೆ ಜಾನ್ ಸ್ಟ್ರೀಟ್ನ ವೆಪನ್ ಆಗಿ ಕನ್ವರ್ಟ್ ಆಗುತ್ತೆ. ಆದರೆ ನಿಜವಾದ ಧಮಾಕ ಆಗೋದು ಇದರಿಂದ. ಏನಂದರೆ ಜಗತ್ತಿನ ಪ್ರತಿಯೊಬ್ಬ ಸಾಫ್ಟ್ವೇರ್ ಡೆವಲಪರು ಆ ಟೈಮಲ್ಲಿ ಯೂಸ್ ಮಾಡ್ತಿದ್ದು C++, ಜಾವಾ, ಪೈಥಾನು ಈ ಥರ ಕೋಡಿಂಗ್ನ ಯೂಸ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಜಾನ್ ಸ್ಟ್ರೀಟು ಉಲ್ಟಾ ಮಾಡುತ್ತೆ. ಏನಂದರೆ ಆ ಟೈಮಲ್ಲಿ OCaml ಅನ್ನೋ ಒಂದು ಕೋಡಿಂಗ್ನ ಯೂಸ್ ಮಾಡುತ್ತೆ. ಈ ಕೋಡಿಂಗ್ನು ಬೇರೆ ಯಾರು ಯೂಸೇ ಮಾಡ್ತಿರಲ್ಲ, ತುಂಬ ರೇರ್ ಇರುತ್ತೆ. ಇದು ಯಾವುದೋ ಒಂದು ರ್ಯಾಂಡಮ್ ಚಾಯ್ಸ್ ಅಲ್ಲ. ಈ ಸಿಸ್ಟಮ್ ಅವ್ರಿಗೆ ಮುಂದೆ ಒಂದು ದಿವಸ ಅನ್ಬೀಟಬಲ್ ಮಾಡಾಕತ್ತೆ. ಇವತ್ತು ಅವ್ರದ್ದು ಕೋಡ್ ಬೇಸು 70 ಮಿಲಿಯನ್ಗಿನ್ನ ಜಾಸ್ತಿ ಲೈನ್ ಆಫ್ ಕೋಡ್ಸ್ ಇದಾವೆ. ಮತ್ತೆ 500ಕ್ಕಿಂತ ಜಾಸ್ತಿ ಈ OCaml ಡೆವಲಪರ್ಸ್ ಇದ್ದಾರೆ. ಇವರು ಎವ್ರಿ ಡೇ $1 ಬಿಲಿಯನ್ ಗಟ್ಟಲೆ ಟ್ರೇಡಿಂಗ್ನ ಹ್ಯಾಂಡ್ಲ್ ಮಾಡ್ತಾರೆ. ನೀವು ಹೊರಗಡೆ ಕೇಳಿರ್ಬೋದು, ನೀವು ರೀಸೆಂಟ್ಲಿ ನ್ಯೂಸು ನೋಡಿರ್ಬೋದು, IITಯಿಂದ 4 ಕೋಟಿ ಪ್ಯಾಕೇಜಿಗೆ ಹೈರ್ ಆದರು. ಬೇರೆ ಬೇರೆ ಕಂಪ್ನಿಗಳು ಅಮೆರಿಕಾದಲ್ಲಿ ಇವ್ರಿಗೆ 1 ಕೋಟಿ ಪೇ ಮಾಡ್ತಾರೆ, ಈ ಥರ ಎಲ್ಲ ಕೇಳಿರ್ಬೋದು. ಅದನ್ನೆಲ್ಲ ಜಾಸ್ತಿ ಹೈರ್ ಮಾಡಿರೋದೇ ಈ ಜಾನ್ ಸ್ಟ್ರೀಟು ಮತ್ತು ಈ ಥರ ಟ್ರೇಡಿಂಗ್ ಫಾರ್ಮ್ಗಳು. ಇವ್ರು ಯಾವುದೋ ಒಂದು ಟ್ರೇಡಿಂಗ್ ಫಾರ್ಮ್ನ ಬಿಲ್ಡ್ ಮಾಡ್ತಾ ಇಲ್ಲ, ಇವರೊಂದು ಟ್ರೇಡಿಂಗ್ ಇಂಜಿನ್ನೇ ಬಿಲ್ಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಥರ ಡೆವಲಪರ್ಸ್ನ ಹೈರ್ ಮಾಡ್ತಾರೆ. ಈ ಟ್ರೇಡಿಂಗ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಎವ್ರಿ ನ್ಯಾನೋ ಸೆಕೆಂಡ್ಗೋಸ್ಕರ ಫೈಟ್ ನಡೀತಾ ಇರುತ್ತೆ. ಇವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಕಾಂಪಿಟೇಟ್ರು ಕಾಪಿ ಮಾಡೋದಿರಲಿ, ಅದ್ರ ಬಗ್ಗೆ ಯೋಚನೆನೂ ಮಾಡೋಕ್ಕಾಗಲ್ಲ. ಜಗತ್ತು 5 ವರ್ಷದ ಹಿಂದೆ AI ಬಗ್ಗೆ ಜಸ್ಟ್ ಯೋಚನೆ ಮಾಡ್ತಿತ್ತು, ಬಟ್ ಜಾನ್ ಸ್ಟ್ರೀಟು 5 ವರ್ಷದ ಹಿಂದೆನೇ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿತ್ತು. ಮಿಷಿನ್ ಲರ್ನಿಂಗ್ ಮಾಡೆಲ್, ನ್ಯೂರಲ್ ನೆಟ್ವರ್ಕ್, ರೀಇನ್ಫೋರ್ಸ್ಮೆಂಟ್ ಲರ್ನಿಂಗು ಇದನ್ನೆಲ್ಲಾನು ಅವ್ರ ಖುದ್ದು ಓನ್ ಲ್ಯಾಬಲ್ಲಿ ಡೆವಲಪ್ ಮಾಡಿರೋದು. ಇವತ್ತು ಅವ್ರ ಹತ್ರ 323 ಪೆಟಾಬೈಟ್ ಅಷ್ಟು ಡೇಟಾ ಇದೆ. 325 ಪೆಟಾಬೈಟ್ ಅಂದರೆ 3,23,00,000 GB. ಇದು ಯಾವುದೋ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳು ಇಷ್ಟೊಂದು ಡೇಟಾ ಇಟ್ಕೊಳಲ್ಲ, ಬಟ್ ಇವ್ರು ಅಷ್ಟೊಂದು ಡೇಟಾನ ಸ್ಟೋರ್ ಮಾಡ್ಕೊಂಡಿದ್ದಾರೆ. ನಿಮಗೆ ಇದನ್ನೆಲ್ಲ ನೋಡ್ಬಿಟ್ಟು ಇವ್ರ ಹತ್ರ ಇಷ್ಟೊಂದು ಡೇಟಾ ಇದೆ, ಇವ್ರ ಹತ್ರ ಇಷ್ಟೊಂದು ಸಿಸ್ಟಮ್ ಇದೆ, ಸ್ಟಿಲ್ ಅದಕ್ಕೆ ಇವರು ವಿನ್ ಆಗ್ತಾ ಇದ್ದಾರೆ ಅಂತ ಅನಿಸ್ತಿದೆ. ಬಟ್ ಟ್ರೇಡಿಂಗ್ ಅನ್ನೋದು ನಾನು ಯಾವಾಗಲೂ ಹೇಳ್ದಂಗೆ ಜಸ್ಟ್ ಸಿಸ್ಟಮ್ ಅಲ್ಲ, ಇದ್ರ ಜೊತೆ ಎಮೋಷನ್ನು ಬೇಕು. ಬಟ್ ಆ ಎಮೋಷನ್ನ ಕಂಟ್ರೋಲ್ ಮಾಡಿದರೆ ವಿನ್ ಆಗ್ತಾರೆ ಅಂತ. ಬಟ್ ಇವರು ಟ್ರೇಡಿಂಗ್ ಸಿಸ್ಟಮ್ಗಿನ್ನ ಜಾಸ್ತಿ ಈ ಎಮೋಷನ್ನ ಕಂಟ್ರೋಲ್ ಮಾಡಿದ್ದಾರೆ. ನಮ್ಮ ಎಂಟೈರ್ ಇಂಡಿಯನ್ದು ಎಮೋಷನ್ನ ಕಂಟ್ರೋಲ್ ಮಾಡಿದ್ದಾರೆ. ಇದರಿಂದನೇ ಇವರು ಇದೇ ವರ್ಷ ಸುಮಾರು 36,000 ಕೋಟಿ ಲಾಭ ಮಾಡಿದ್ದಾರೆ. ಇದೇ ರೀಸನ್ಗೆ ಸೆಬಿಯಿಂದ ಬ್ಯಾನ್ ಕೂಡ ಆಗಿದ್ದಾರೆ. ಹಾಗಿದ್ರೆ ಅವ್ರಂಥದ್ದು ಏನು ಮಾಡಿದ್ರು ಇಷ್ಟೊಂದು ಲಾಭ ಮಾಡೋಕ್ಕೆ? 2024 ನಮ್ಮ ಇಂಡಿಯಾ ಜಗತ್ತಿನ ಅತಿ ದೊಡ್ಡ ಆಪ್ಷನ್ ಟ್ರೇಡಿಂಗ್ ಮಾರ್ಕೆಟ್ ಆಗಿತ್ತು. ಜಗತ್ತಿನಲ್ಲಿ ನಡೆಯೋ 80% ಟ್ರಾನ್ಸಾಕ್ಷನ್ನು ನಮ್ಮ ಇಂಡಿಯಾದಲ್ಲೇ ಆಗ್ತಾ ಇತ್ತು. ಅಂದರೆ ಜಗತ್ತಲ್ಲಿ ಏನಾದರೂ 100 ಕೋಟಿ ಆಪ್ಷನ್ ಟ್ರೇಡಿಂಗ್ ಆದರೆ ಅದರಲ್ಲಿ 80 ಕೋಟಿ ನಮ್ಮ ಇಂಡಿಯಾಯಿಂದನೇ ಆಗ್ತಾ ಇತ್ತು. ನೀವೇ ಯೋಚನೆ ಮಾಡಿ ಯಾವ ರೀತಿ ನಮ್ಮ ಇಂಡಿಯಾದಲ್ಲಿ ಆಪ್ಷನ್ ಟ್ರೇಡಿಂಗ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಆಪರ್ಚುನಿಟಿನ ಯೂಸ್ ಮಾಡ್ಬೇಕಂತಾನೆ 2024 ಜಾನ್ ಸ್ಟ್ರೀಟು ನಮ್ಮ ಇಂಡಿಯಾಗೆ ಕಾಲಿಡ್ತಾನೆ. ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಿ ಈ 4 ಶೆಲ್ ಕಂಪ್ನಿಗಳ ಥ್ರೂ ಕಾಲಿಡ್ತಾನೆ. ಈ ಕಂಪ್ನಿಗಳ ನೇಮ್ ಏನಂದ್ರೆ JSI ಇನ್ವೆಸ್ಟ್ಮೆಂಟ್, JSI 2, ಜಾನ್ ಸ್ಟ್ರೀಟ್ ಏಷ್ಯಾ, ಸಿಂಗಾಪುರ್ PTE ಅಂತ. ಯಾಕಂದ್ರೆ ನಮ್ಮ ಇಂಡಿಯಾದ FDA ರೆಗ್ಯುಲೇಷನ್ ಪ್ರಕಾರ ಫಾರಿನ್ ಕಂಪ್ನಿಗಳು ಇಂಡಿಯಾದಲ್ಲಿ ಬಂದ್ಬಿಟ್ಟು ಇಂಟ್ರಾಡೇ ಮಾಡಂಗಿರಲ್ಲ. ಇದನ್ನ ಬೈಪಾಸ್ ಮಾಡ್ಬೇಕಂತಾನೆ ಜಾನ್ ಸ್ಟ್ರೀಟು ಈ ತರ ಶೆಲ್ ಕಂಪ್ನಿ ಥ್ರೂ ಎಂಟ್ರಿ ಆಗ್ತಾನೆ. ಎಂಟ್ರಿ ಆದ ತಕ್ಷಣ ಇವನೇನ್ ಮಾಡ್ತಾನೆ, ಬೆಳಿಗ್ಗೆ ಓಪನ್ ಆದ ತಕ್ಷಣ ಇವ್ರ ಹತ್ರ ಕೋಟಿ ಗಟ್ಟಲೆ ಇರುತ್ತಲ್ಲ, ಬಿಲ್ 36,000 ಕೋಟಿ ಜಸ್ಟ್ ಲಾಭ ಮಾಡಿದ್ದಾರೆ ಅಂದ್ರೆ ಇವರು ಎಷ್ಟು ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ, ಕೋಟಿ ಗಟ್ಟಲೆ ಇರುತ್ತೆ. ಇವ್ರು ಏನ್ ಮಾಡ್ತಾರೆ, ಬ್ಯಾಂಕ್ ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡೋದು, ಬ್ಯಾಂಕ್ ನಿಫ್ಟಿನ ಮೇಲಕ್ಕೆ ತಗೊಂಡು ಹೋಗೋದು. ಅವಾಗ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ ಟ್ರೇಡಿಂಗ್ ಸಿಸ್ಟಮ್ನ ಓಪನ್ ಮಾಡ್ಕೊಂಡು ಕುಂತಿರ್ತಾರಲ್ಲ, ಅವ್ರೇನ್ ನೋಡ್ತಾರೆ, ಬ್ರೇಕ್ಔಟ್ ಆಯ್ತು, ಇಲ್ಲಿಂದ ಬ್ರೇಕ್ಔಟ್ ಆಯಿತು, ಇವಾಗ ಹೋಗಿ ಎಂಟ್ರಿ ಆಗ್ಬೋದು ಅಂತ ಎಂಟ್ರಿ ಆಗ್ತಾರೆ. ಸ್ಕ್ಯಾಲ್ಪರ್ ಟ್ರೇಡಿಂಗ್ ಅಂತೆಲ್ಲ ಹೇಳ್ತಿರಲ್ಲ, ಸ್ಕ್ಯಾಲ್ಪರ್ಸ್ ಅವ್ರು ಏನು ಮಾಡ್ತಾರೆ, ಎಂಟ್ರಿ ಆಗ್ತಾರೆ. ಎಂಟ್ರಿ ಮಾಡ್ತಾ ನೋಡ್ತಾ ಇರ್ತಾರೆ. ಹೋಗಿ ಎಲ್ಲ ಎಂಟ್ರಿ ಆದಮೇಲೆ ಏನು ಮಾಡ್ತಾರೆ, ಒಂದೇ ಸಲ ಅಲ್ಲಿಂದ ಶಾರ್ಟ್ ಹೊಡಿತಾರೆ. ಶಾರ್ಟ್ ಹೊಡಿಯೋ ಟೈಮಲ್ಲಿ ಇವರು ಪುಟ್ ಬೈ ಮಾಡ್ಕೊಂಡು ಕೂತಿರ್ತಾರೆ. ಇವರು ಪುಟ್ ಬೈ ಮಾಡೋದ್ರಿಂದ ಮಾರ್ಕೆಟ್ ಕೆಳಗೆ ಬಂದ ತಕ್ಷಣ ಪುಟ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ತರ ಒಂದೇ ದಿವಸದಲ್ಲಿ 750 ಕೋಟಿ ಲಾಭ ಮಾಡ್ತಿದ್ರು. ಪರ್ ಡೇ 750 ಕೋಟಿ ಲಾಭ ಮಾಡ್ತಾರೆ. ವರ್ಷಕ್ಕೆ 36,000 ಕೋಟಿ. ರೀಟೇಲ್ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊಂಡಿರೋದು ಎಷ್ಟಂದ್ರೆ, ಅಂದ್ರೆ ನಿಮ್ಮಂತ ರೀಟೇಲ್ ಇನ್ವೆಸ್ಟರ್ಸ್ 1,05,000 ಕೋಟಿ. ಹಾಗಿದ್ರೆ ಇದನ್ನ ಸೆಬಿ ಹೆಂಗ್ ಕಂಡಿಡಿತು? ಸೆಬಿ ಇದನ್ನ ಕಂಡಿಡ್ದಿಲ್ಲ, ಖುದ್ದು ಇವ್ರ ತಲೆ ಮೇಲೆ ಇವರೇ ಚಪ್ಪಡಿ ಕಲ್ಲು ಎಳ್ಕೊಂಡಿದ್ದಾರೆ ಅಂತಾರಲ್ಲ, ಆ ತರ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಇವರು ಏಪ್ರಿಲ್ 2024 ಅಮೆರಿಕದ ನ್ಯೂಯಾರ್ಕ್ ಅಲ್ಲಿ ಒಂದು ಲಾ ಸೂಟ್ ನ ಫೈಲ್ ಮಾಡ್ತಾರೆ ಇವ್ರ ಕಾಂಪಿಟೇಟರ್ ನೇಮ್ ಅಲ್ಲಿ. ಇವ್ರ ಕಾಂಪಿಟೇಟರ್ ಇವ್ರದೊಂದು ಟ್ರೇಡಿಂಗ್ ಆಲ್ಗಾರಿದಮ್ ನ ಕದ್ದಿದ್ದಾನೆ ಅಂತ. ಆ ಟ್ರೇಡಿಂಗ್ ಆಲ್ಗಾರಿದಮ್ ನ ಪ್ರೈಸು $1 ಬಿಲಿಯನ್, ಅಂದ್ರೆ 8,000 ಕೋಟಿ ವರ್ತು ಆಲ್ಗಾರಿದಮ್ ನ ಕತ್ಕೊಂಡು ಇವ್ರ ಎಂಪ್ಲಾಯಿ ಇವ್ರ ಕಾಂಪಿಟೇಟರ್ ಅಲ್ಲಿ ಹೋಗಿ ಜಾಯ್ನ್ ಆಗಿದ್ದಾನೆ ಅಂತ ಒಂದು ಲಾ ಸೂಟ್ ನ ಫೈಲ್ ಮಾಡ್ತಾರೆ. ಆಗ ಜಗತ್ತಿಗೆ ಗೊತ್ತಾಗುತ್ತೆ ಆ ಟ್ರೇಡಿಂಗ್ ಸ್ಟ್ರಾಟಜಿ ಏನು ಅಂತ. ಟ್ರೇಡಿಂಗ್ ಸ್ಟ್ರಾಟಜಿ ನೇಮೇನೆ ಬೇಸಿಕ್ ಇಂಡೆಕ್ಸ್ ಆರ್ಬಿಟ್ರಾ ಟ್ರೇಡಿಂಗ್ ಅಂತ. ಇವ್ರು ಇದನ್ನ ಇಂಡಿಯಾ ಸ್ಟ್ರಾಟಜಿ ಅಂತ ಕರಿತಾ ಇದ್ರು. ಇದು ಸೆಬಿ ಕಣ್ಣಿಗೆ ಬೀಳುತ್ತೆ. ಸೆಬಿ ಇದನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೆಬಿ ಕಣ್ಣಿಗೆ ಬೀಳುತ್ತೆ. ಸೆಬಿ ಇಮಿಡಿಯೇಟ್ಲಿ ಜಾನ್ ಸ್ಟ್ರೀಟ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಆಗ ಸೆಬಿ ಗೊತ್ತಾಗುತ್ತೆ ಇವ್ರು ಯಾವ್ಯಾವ ತರ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅಂತ. ಸೆಬಿ ಇದ್ರ ಬಗ್ಗೆ 105 ಪೇಜು ಇನ್ವೆಸ್ಟಿಗೇಷನ್ ರಿಪೋರ್ಟೇ ಬಿಟ್ಟಿದೆ, ಇವ್ರು ಏನೇನು ಸ್ಟ್ರಾಟಜಿ ಮಾಡ್ತಾ ಇದ್ರು ಅಂತ. ಅದರಲ್ಲಿ ಮೇನ್ ಇವ್ರು ನೇಮ್ ಇಟ್ಟಿದ್ದು ಇಂಟ್ರಾಡೇ ಇಂಡೆಕ್ಸ್ ಮ್ಯಾನಿಪುಲೇಷನ್ ಮತ್ತೆ ಮಾರ್ಕಿಂಗ್ ದ ಕ್ಲೋಸ್ ಅಂತ. ಸ್ಟಾಕ್ ನ ಮೇಲ್ ತಗೊಂಡೋಗು, ಅಲ್ಲಿಂದ ಡಂಪ್ ಮಾಡೋ ಟೈಮಲ್ಲಿ ಪುಟ್ ಬೈ ಮಾಡು, ಪುಟ್ಟಿಂದನೂ ಲಾಭ ಮಾಡ್ಕೊ.
ಸೆಬಿ ಇನ್ವೆಸ್ಟಿಗೇಷನ್ ಮುಗಿದ್ಮೇಲೆ ಜಾನಿ ಸ್ಟ್ರೀಟ್ ನ ಬ್ಯಾನ್ ಮಾಡುತ್ತೆ. ನಮ್ಮ ಇಂಡಿಯಾದಲ್ಲಿ ಟ್ರೇಡಿಂಗೇ ಮಾಡಂಗಿಲ್ಲ ನೀವು ಅಂತ ಕಂಪ್ಲೀಟ್ಲಿ ಬ್ಯಾನ್ ಮಾಡಾಕತ್ತೆ. ಆಮೇಲೆ ಜಾನಿ ಸ್ಟ್ರೀಟ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಕ್ಸ್ಕ್ರೂ ಅಕೌಂಟ್ ಅಲ್ಲಿ 4,800 ಕೋಟಿ ಕ್ಯಾಶ್ ಇರುತ್ತೆ, ಅದನ್ನು ಕೂಡ ಸೆಬಿ ಅಕ್ವೈರ್ ಮಾಡುತ್ತೆ. ಇದಾದ ನೆಕ್ಸ್ಟ್ 1 ವೀಕ್ ಅಲ್ಲೇನೆ ನಮ್ಮ ಇಂಡಿಯಾದ ಟ್ರೇಡಿಂಗ್ ವಾಲ್ಯೂಮ್ 20% ಡೌನ್ ಆಗಿದೆ. ಅಂದ್ರೆ ಜಾನಿ ಸ್ಟ್ರೀಟ್ ಇಂದಾನೆ ನಮ್ಮ ಟ್ರೇಡಿಂಗ್ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದ್ದಿದ್ದು. ಇದೇ ರೀಸನ್ ಇಂದ ಸೆಬಿ ಯಾವಾಗ ಬ್ಯಾನ್ ಮಾಡ್ತಲ್ಲ ಜಾನಿ ಸ್ಟ್ರೀಟ್ ನ, ಆ ಟೈಮಲ್ಲಿ ಏಂಜಲ್ ಒನ್ ಇರ್ಬೋದು, ಮೋತಿಲಾಲ್ ಇರ್ಬೋದು, ಈ ಸ್ಟಾಕ್ಸ್ ಗಳೆಲ್ಲ ಕೆಳಗೆ ಬ್ಲಾಕ್ ಸ್ಟಾರ್ಟ್ ಆಗ್ತವೆ. ಯಾಕಂದ್ರೆ ನಮ್ಮ ಜನ ಟ್ರೇಡಿಂಗ್ ಮಾಡೋದನ್ನ ಕಮ್ಮಿ ಮಾಡ್ತಾರೆ ಅಂತ. ಈ ಕಾಂಪಿಟೇಟರ್ ಇಲ್ಲ ಅಂದ್ರೆ ಯಾರ ಜೊತೆ ಟ್ರೇಡಿಂಗ್ ಮಾಡ್ತಾರೆ? ಜಾನಿ ಸ್ಟ್ರೀಟ್ ಜಸ್ಟ್ ಇದೊಂದೇ ಅಲ್ಲ, ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಕ್ಯಾಮ್ ಅಲ್ಲಿ ಇವನ ಹೆಸರು ಸಿಗಾಕೊಂಡಿದೆ. FTX ಸ್ಕ್ಯಾಮ್ ಅಂತ ನೀವು ಕೇಳಿರ್ಬೋದು, ಅದು ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಮು, ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್, one of the biggest financial frauds in American history. ಸ್ಯಾಮ್ ಬ್ಯಾಕ್ಮ್ಯಾನ್ ಅನ್ನೋನು ಇವಾಗ್ಲೂ ಜೈಲಲ್ಲಿ ಇದ್ದಾನೆ. ಈ ಸ್ಕ್ಯಾಮ್ ಮಾಡಿದ್ದೇನೆ ಸ್ಯಾಮ್ ಬ್ಯಾಕ್ಮ್ಯಾನ್. ಇವನು ಎಲ್ಲಿಂದ ಬಂದಿರೋದು ಹೇಳಿ? ಇವನು ಇದೇ ಜಾನಿ ಸ್ಟ್ರೀಟ್ ಇಂದಾನೆ ಬಂದಿರೋದು. ಆಮೇಲೆ ಅವ್ನ ಗರ್ಲ್ ಫ್ರೆಂಡ್ ಕೂಡ ಇವಾಗ್ಲೂ ಜಾನಿ ಸ್ಟ್ರೀಟ್ ಅಲ್ಲೇ ಇದ್ದಾಳೆ. ಜಾನಿ ಸ್ಟ್ರೀಟ್ ಕೆಲಸ ಏನಂದ್ರೆ ಜಗತ್ತಿನ ಅತಿ ಬುದ್ಧಿವಂತರನ್ನ ಕರ್ಕೊಳೋದು, ಅವ್ರ ಥ್ರೂ ಟ್ರೇಡಿಂಗ್ ಮಾಡಿಸೋದು, ಮತ್ತೆ ಅವ್ರಿಗೆ ಎಮೋಷನಲ್ಲಿ ಇಲ್ದಲೆ ಕಂಪ್ಲೀಟ್ಲಿ ಎಮೋಷನ್ ಫ್ರೀ ಆಗಿ ಟ್ರೇಡಿಂಗ್ ಮಾಡಿಸೋದು, ಅದಕ್ಕೆ ತಕ್ಕಂಗೆ ಆಲ್ಗರಿದಮ್ ನ ಬಿಲ್ಡ್ ಮಾಡೋದು, ಇದ್ರ ಥ್ರೂ ಲಾಭ ಮಾಡೋದು. ಇವಾಗ ನೀವು ಅನ್ಕೊಬಹುದು ಅವ್ನು ಟ್ರೇಡಿಂಗ್ ಮಾಡಿದ್ದು ಏನ್ ತಪ್ಪಾಯ್ತು, ಮೇ ಬಿ ಅವನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಇಂಟ್ರಾಡೇ ಟ್ರೇಡಿಂಗ್ ಮಾಡಿರೋದ್ರಿಂದ ಸೆಬಿ ಬ್ಯಾನ್ ಮಾಡಿದೆ ಅಂತ. ಆ ಥರ ಅಲ್ಲ, ಇದನ್ನ ಇಂಡಿಯಾದಲ್ಲಿ ಪಂಪ್ ಅಂಡ್ ಡಂಪ್ ಅಂತ ಕರೀತಾರೆ. ಅಂದ್ರೆ ಜನಗಳಿಗೆ ಸ್ಟಾಕ್ ಮೇಲೋಗುತ್ತೆ ಅಂತ ಸುದ್ದಿ ಹಬ್ಸ್ಬಿಟ್ಟು ಅದನ್ನ ಮೇಲ್ ತಗೊಂಡೋಗ್ಬಿಟ್ಟು ಇವ್ರು ಅದನ್ನ ಮುಂಚೆನೆ ಕೆಳಗೆ ಬೈ ಮಾಡಿರ್ತಾರೆ. ಮೇಲ್ ತಗೊಂಡೋಗಿ ಅಲ್ಲಿ ಸೆಲ್ ಮಾಡೋದು. ಯಾರಿಗೆ ಅಂದ್ರೆ ಅಲ್ಲಿ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಗೆ ಸೆಲ್ ಮಾಡೋದು. ಮತ್ತೆ ಸೇಮ್ ಪುಟ್ ಬೈ ಮಾಡಿ ಅಲ್ಲೂ ಡಂಪ್ ಮಾಡೋದು. ಇದರಿಂದ ಏನಾಗುತ್ತೆ, ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ ವಿತೌಟ್ ಎನಿ ನಾಲೆಡ್ಜ್ ಲಾಸ್ ಮಾಡ್ಕೊಂತೀವಿ. ಆಮೇಲೆ ಈ ಕೆಲವೊಂದು ಆಲ್ಗಾರಿದಮ್ ಎಷ್ಟು ಫಾಸ್ಟ್ ಇರುತ್ತೆ ಅಂದ್ರೆ, ಯಾರನ್ನ ಇನ್ಸ್ಟಿಟ್ಯೂಷನ್ಗಳು ಆರ್ಡರ್ ಪ್ಲೇಸ್ ಮಾಡ್ತಿದ್ದಾರೆ, ಎಕ್ಸಾಂಪಲ್ ಯಾವುದೋ ಮ್ಯೂಚುವಲ್ ಫಂಡ್ ಕಂಪ್ನಿ ಆರ್ಡರ್ ಪ್ಲೇಸ್ ಮಾಡ್ತಾ ಇದೆ ಅಂದ್ರೆ, ಇವನಿಗೆ ಅದಕ್ಕೆ ಎಕ್ಸ್ಚೇಂಜ್ಗಿನ ಮುಂಚೆನೆ ಗೊತ್ತಾಗ್ತಾ ಇತ್ತು. 5-6 ಮಿಲಿ ಸೆಕೆಂಡ್ ಎಕ್ಸ್ಚೇಂಜ್ಗಿನ ಮುಂಚೆನೆ ಗೊತ್ತಾಗ್ತಾ ಇತ್ತು. ಇವನು ಅದರಿಂದ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದ. ಅವ್ರಿಗಿನ ಮುಂಚೆನೆ ಇವನು ಬೈ ಮಾಡಿ ಇಟ್ಕೊಂತಿದ್ದ. ಆಮೇಲೆ ಅವ್ರು ಬೈ ಮಾಡಿದ್ಮೇಲೆ ಸ್ಟಾಕ್ ಇನ್ನೂ ಮೇಲೆ ಹೋಗೋದು, ಅವಾಗ ಇವನು ಸೆಲ್ ಮಾಡ್ತಾ ಇದ್ದ. ಇದನ್ನ ಫ್ರಂಟ್ ರನ್ನಿಂಗ್ ಅಂತ ಕರೀತಾರೆ. ಅಂದ್ರೆ ನಿನಗೆ ಮುಂಚೆನೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ದು ನೀನು ಅದನ್ನ ಬೈ ಮಾಡೋದು ಇಂಡಿಯಾದಲ್ಲಿ ಇಲ್ಲೀಗಲ್. ಯಾಕಂದ್ರೆ ನೀವ್ ಹೇಳ್ಬೋದು ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಅವ್ರು ಬೈ ಮಾಡ್ತಾರಲ್ಲ. ಹೌದು, ಬೈ ಮಾಡ್ತಾರೆ, ಅದು ಪಬ್ಲಿಕ್ಲಿ ಅವೈಲೇಬಲ್ ಡೇಟಾ ಇರಬೇಕು. ಈಗ ಯಾವ್ದೋ ಒಬ್ಬ ಫಂಡ್ ಮ್ಯಾನೇಜರ್ ಅಥವಾ ರಿಸರ್ಚ್ ಅನಲಿಸ್ಟ್ ಹೋಗಿ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತಿದ್ದಾನೆ ಅಂದ್ರೆ, ಅದನ್ನ ಏನ್ ಮಾತಾಡಿದೀವಿ ಅನ್ನೋದನ್ನ ನಾವು ಪಬ್ಲಿಕ್ಲಿ ಅವೈಲೇಬಲ್ ಮಾಡಬೇಕು. ಇಂಥ ದಿವಸ ಮೀಟ್ ಮಾಡಿದ್ದೆ, ಇಂಥ ದಿವಸ ಮಾತಾಡಿದೆ, ಈ ತರ ಡಿಸ್ಕಷನ್ ಆಯ್ತು ಅಂತ ಹೇಳ್ಬೇಕು. ನೀವೇ ನೋಡ್ತಿರ್ಬೋದು, ಯಾವ್ದೋ ಸ್ಟಾಕ್ದು ಆ ತರ ಮೀಟ್ ಆಗದಿದ್ರೆ ಇನ್ವೆಸ್ಟರ್ ಮೀಟಿಂಗ್ ಅಂತಾನೆ ಒಂದು ಸ್ಕ್ರೀನರ್ ಅಲ್ಲಿ ಅಪ್ಡೇಟ್ ಬರುತ್ತೆ. ಯಾಕಂದ್ರೆ ಇನ್ಸೈಡರ್ ನ್ಯೂಸ್ ಈ ಫಂಡ್ ಮ್ಯಾನೇಜರ್ ಹೇಳ್ಬಿಟ್ರೆ ಇದು ರಾಂಗ್ ಅಲ್ಲ. ಯಾಕಂದ್ರೆ ಒಬ್ಬಂಗೆ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿದೆ, ಅದಕ್ಕೆ ಅವ್ನು ಲಾಭ ಮಾಡ್ತಿದ್ದಾನೆ. ಒಬ್ಬ ಕಮ್ಮಿ ಇನ್ಫಾರ್ಮೇಶನ್ ಗೊತ್ತಿದೆ, ಅದಕ್ಕೆ ಅವ್ನು ಕಮ್ಮಿ ಲಾಭ ಮಾಡ್ತಿದ್ದಾನೆ. ಈ ತರ ಆಗುತ್ತಲ್ವಾ? ಅದಕ್ಕೇನೆ ಸೆಬಿ ಏನ್ ಮಾಡುತ್ತೆ, ಏನೇ ಈ ತರ ಇನ್ಸೈಡರ್ ನ್ಯೂಸ್ ಇಟ್ಕೊಂಡು ಟ್ರೇಡ್ ಮಾಡಂಗಿಲ್ಲ, ಇನ್ಸೈಡರ್ ನ್ಯೂಸ್ ಇಟ್ಕೊಂಡು ನೀವು ಸ್ಟಾಕ್ನ ಬೈ ಮಾಡಂಗಿಲ್ಲ. ಏನೇ ಇದ್ರೂ ಪಬ್ಲಿಕ್ಲಿ ಅವೈಲೇಬಲ್ ಡೇಟಾ ಥ್ರೂನೇ ಮಾಡಬೇಕು. ಪಬ್ಲಿಕ್ಲಿ ಆ ಡೇಟಾ ಅವೈಲೇಬಲ್ ಇರಬೇಕು. ಈ ತರ ಮಾಡೋದು ನಮ್ಮ ಇಂಡಿಯಾದಲ್ಲಿ ಇಲ್ಲೀಗಲ್. ಇಂಡಿಯಾದಲ್ಲಿ ಅಂತಲ್ಲ, ಜಗತ್ತಲ್ಲೇ ಇಲ್ಲೀಗಲ್. ಇದು ಎಥಿಕಲಿ ರಾಂಗ್. ಆಮೇಲೆ ಈ ಜಾನಿ ಸ್ಟ್ರೀಟ್ ಇರಲಿ, ಯಾರೇ ಇರಲಿ, ನಾನು 2023 ಒಂದು ವಿಡಿಯೋ ಮಾಡಿದ್ದೆ ಆಪ್ಷನ್ ಟ್ರೇಡಿಂಗ್ ಬಗ್ಗೆನೆ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಇನ್ನೊಂದ್ಸಲ ಹೋಗಿ ನೋಡಿ, ಯಾಕೆ ಆಪ್ಷನ್ ಟ್ರೇಡಿಂಗು ಎಲ್ಲರೂ ವಿನ್ ಆಗಕ್ಕಾಗಲ್ಲ ಅಂತ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಕ್ಯಾಪಿಟಲ್ ಇರಲ್ಲ, ಸಣ್ಣ ಕ್ಯಾಪಿಟಲ್ ಇರುತ್ತೆ. ಆಮೇಲೆ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ಗೆ, ನಿಮ್ಮಂತ ಜನಗಳಿಗೆ 50,000 1 ಲಕ್ಷ ಇಟ್ಕೊಂಡಿರ್ತೀವ. ನಾವು ಈ 1 ಲಕ್ಷನ 10 ಲಕ್ಷ ಮಾಡೋದು ಹೆಂಗೆ, 10 ಲಕ್ಷದಿಂದ 1 ಕೋಟಿ ಮಾಡೋದು ಹೆಂಗೆ ಅಂತ ಡ್ರೀಮ್ ಕಾಣ್ತೀವಿ. ನಮ್ಮ ಈ ಡ್ರೀಮ್ ಇಂದ ಅವ್ರು ದುಡ್ಡು ಮಾಡ್ತಾರೆ. ಯಾಕಂದ್ರೆ ನಾವ್ ಎಂತರ ಜೊತೆ ಫೈಟ್ ಮಾಡ್ತಿದೀವಿ. ಈ ತರ ಆಲ್ಗಾರಿದಮ್ ಇಟ್ಕೊಂಡು, ಇಂಥ ದೊಡ್ಡ ತಲೆಗಳು ಇಟ್ಕೊಂಡು 500 ಜನ ಕೋಡರ್ಸ್ ಇದಾರೆ. ಅವ್ರ ಹತ್ರ ಬಿಗ್ ಮೈಂಡ್ ಇದಾರೆ. 4 ಕೋಟಿ ಕೊಟ್ಟು ಅವನ್ನ ವರ್ಷಕ್ಕೆ 4 ಕೋಟಿ ಕೊಟ್ಟು ಕರ್ಕೊಂಡಿದ್ದಾರೆ ಅಂದ್ರೆ ಅವ್ನು ನಮ್ಗಿನ್ನ ಬುದ್ಧಿವಂತನ? ಅವನ ಜೊತೆ ಹೋಗಿ ಫೈಟ್ ಮಾಡ್ತಿದೀವಿ ನಾವು. ಇಲ್ಲಿ ನೀವೇನೇ ಚಾರ್ಟ್ ನೋಡ್ಕೊಂಡು ಏನೇ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡ್ರು ವಿನ್ ಆಗೋ ಚಾನ್ಸ್ ತುಂಬಾ ಕಡಿಮೆ. ಅದು ಡೇಟಾ ಕೂಡ ಅದೇ ಹೇಳುತ್ತೆ. 95% ರಿಟೇಲ್ ಇನ್ವೆಸ್ಟರ್ಸ್ ಇನ್ ಇಂಡಿಯಾ ಲಾಸ್ ಮಾಡ್ಕೊಂತಾರೆ ಆಪ್ಷನ್ ಟ್ರೇಡಿಂಗ್ ಅಲ್ಲಿ. ನೀವು ಡೈರೆಕ್ಟ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಲಾಸ್ ಮಾಡ್ಕೊಳಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಈ ಟ್ರೇಡಿಂಗ್ ಅನ್ನೋದನ್ನೇ, ಈ ಆಪ್ಷನ್ ಟ್ರೇಡಿಂಗ್ ಅನ್ನೋದನ್ನೇ ಝೀರೋ ಸಮ್ ಗೇಮ್. ಝೀರೋ ಸಮ್ ಅಂದ್ರೆ ಹೇಳಿ, ಇಲ್ಲಿ ನೀನು ಗಳಿಸ್ತಿದ್ಯಾ ಅಂದ್ರೆ ಇನ್ನೊಬ್ಬ ಯಾರೋ ಕಳ್ಕೊಂತಾನೆ. ನೀವು ಇಲ್ಲಿ ವಿನ್ ಆಗ್ತಿದ್ದೀರಾ ಅಂದ್ರೆ ಇನ್ನೊಬ್ಬನಿಂದಾನೇ ಬರ್ಬೇಕು ನಿಮಗೆ. ಅಲ್ಲೊಂದು ಕಳ್ಕೊಬೇಕು, ನೀವು ಗೆಲ್ಲಬೇಕು. ಅಂದರ್ಬಾರ್ ಆಡ್ದಂಗೆ ಇಲ್ಲಿ ಮತ್ತೆ 100 ರೂಪಾಯಿ ಆಗಿದೆ ಅಂದ್ರೆ ಇನ್ನೊಬ್ಬನ ಯಾರಿಗಾನ ಹೊರಗಡೆ ಹೋಗ್ಲೇಬೇಕು. ಅದು ಇದನ್ನೇನಂತಾರೆ, ಝೀರೋ ಸಮ್ ಗೇಮ್ ಅಂತಾರೆ. ಇಲ್ಲಿ ಯಾರು ವಿನ್ ಆಗಕ್ಕಾಗಲ್ಲ. ಯಾರನ್ನೊಬ್ಬ ವಿನ್ ಆಗಿದಾನ ಇನ್ನೊಂದ್ಸಲ ಇನ್ನೊಬ್ರಿಗೆ ಸೋಲ್ತಾನೆ. ಬಟ್ ಇನ್ವೆಸ್ಟಿಂಗ್ ಈಸ್ ವಿನ್ ಗೇಮ್. ವಿನ್ ಗೇಮ್ ಹೆಂಗಾಗತ್ತೆ ಇದು? ನಾನು ಗೆಲ್ತೀನಿ, ಇನ್ನೊಬ್ಬನು ಗೆಲ್ತಾನೆ. ಹಿಂಗೆ ಎಕ್ಸಾಂಪಲ್, ನೀವು ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ದೀರಾ, 1 ಲಕ್ಷ ರೂಪಾಯಿ ಕೊಟ್ಟಿದ್ದೀರಾ, ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ದೀರಾ, IPO ಥ್ರೂನೇ ಇನ್ವೆಸ್ಟ್ ಮಾಡಿದ್ದೀರಾ. ಆ ಕಂಪ್ನಿ ಆ 1 ಲಕ್ಷನ ಇಟ್ಕೊಂಡು ಏನ್ ಮಾಡುತ್ತೆ, ಫ್ಯಾಕ್ಟ್ರಿ ಬಿಲ್ಡ್ ಮಾಡುತ್ತೆ, ಪ್ರೊಡಕ್ಷನ್ ಮಾಡುತ್ತೆ, ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡುತ್ತೆ. ಅದರಿಂದ ದೇಶದ ಎಕಾನಮಿನೂ ಮೇಲೋಗುತ್ತೆ, ಕಂಪ್ನಿನೂ ಲಾಭ ಮಾಡುತ್ತೆ. ಕಂಪ್ನಿ ಲಾಭ ಮಾಡೋದ್ರ ಜೊತೆ ಕಂಪ್ನಿ ಶೇರ್ ಪ್ರೈಸ್ ಕೂಡ ಮೇಲೋಗುತ್ತೆ. ಈಗ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ಕೆ ನಾನೂ ಲಾಭ ಮಾಡಿದೆ, ನನ್ನ ದುಡ್ಡು ತಗೊಂಡು ಕಂಪ್ನಿನೂ ಲಾಭ ಮಾಡ್ದೆ, ಮತ್ತೆ ದೇಶಕ್ಕೂ ಲಾಭ ಆಯ್ತು, ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಯ್ತು. ಈಗ ಎಲ್ಲರೂ ವಿನ್ ಆದಂತಾನೆ. ಇಲ್ಲಿ ಟ್ರೇಡಿಂಗ್ ಅಲ್ಲಿ ಏನಾಗುತ್ತೆ, ಈ ತರ ನೀನೊಬ್ಬ ಗಳಿಸಿದ್ಯಾ ಅಂದ್ರೆ ಇನ್ನೊಬ್ಬ ಕಳ್ಕೊಳ್ಳೇಬೇಕು. ನೀವು ಇದನ್ನ ಎಲ್ಲಿ
ಎಲ್ಲಿವರೆಗೂ ಅರ್ಥ ಮಾಡ್ಕೊಳಲ್ಲ ಅಲ್ಲಿವರೆಗೂ ನೀವು ಟ್ರೇಡಿಂಗಲ್ಲಿ ಉದ್ಧಾರ ಆಗಕ್ಕೆ ಚಾನ್ಸ್ ಇಲ್ಲ. ಆಮೇಲೆ ಟ್ರೇಡಿಂಗಲ್ಲಿ ನೀವು ಫುಲ್ ಟೈಮ್ ಬಿಸ್ನೆಸ್ ಥರ ಮಾಡ್ಬೇಕು. ಅದನ್ನು ಬಿಸ್ನೆಸ್ ಥರ ಮಾಡಿದ್ರೇ ನೀವು ದುಡ್ಡು ಮಾಡೋಕ್ಕಾಗುತ್ತೆ. 4 ಸ್ಟ್ರಾಟಜಿ ಕಲ್ತ್ಕೊಂಡ್ಬಂದ್ಬಿಟ್ಟು ನಾನು ದುಡ್ಡು ಮಾಡ್ಬೋದು ಅನ್ನಂಗಿದ್ರೆ ದೇವ್ರಣೆಗೂ ಆಗಲ್ಲ. ಟ್ರೈ ಮಾಡಿ ಒಂದಲ್ಲ ಒಂದು ದಿವಸ ದುಡ್ಡು ಕಳ್ಕೊಂತೀರಲ್ಲ, ಅವಾಗ ನಿಮಗೆ ಅರ್ಥ ಆಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಹೆಲ್ತ್ ಇನ್ಶೂರೆನ್ಸ್ ಇಸ್ ಮಸ್ಟ್ ಅಂಡ್ ಶುಡ್. ನೀವೇನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ನ ಬೈ ಮಾಡೋದಿದ್ರೆ HDFC ಅರ್ಗೋ ಆಪ್ಟಿಮಾ ಸೆಕ್ಯೂರ್ ಪ್ಲಾನ್ ನ ಚೂಸ್ ಮಾಡ್ಕೊಳ್ಳಿ. ಇದನ್ನ ನೀವು HDFCargo.com ಅಲ್ಲೂ ಕೂಡ ಬೈ ಮಾಡ್ಬೋದು. ನಿಮಗೆ 5% ಡಿಸ್ಕೌಂಟ್ ಸಿಗುತ್ತೆ. ನೀವೇನಾದ್ರೂ ಈ ಹೆಲ್ತ್ ಇನ್ಶೂರೆನ್ಸ್ ನ ಬೈ ಮಾಡ್ಬೇಕಂದ್ರೆ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ, ಮತ್ತೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಆಗಿರುತ್ತೆ, ಹೋಗಿ ಚೆಕ್ ಮಾಡಿ.